ನೆಕ್ಸ್ಟ್ ಪಾರ್ಟ್ನರ್ ಆಗ್ತೀನಿ. ಇಲ್ಲ, ನಾನು ಇಲ್ಲಿವರೆಗೂ ಈ ಥರದ ಪಾತ್ರಗಳು ಮಾಡಿರಲಿಲ್ಲ. ಈ ಥರ ಶೇಡು ಅಂದರೆ ಕ್ಯಾಮ್ರಾ ಮುಂದೆ ಫಾರ್ ದಿ ಫಸ್ಟ್ ಟೈಮ್ ನನಗೆ ಅನ್ಸಿದ್ದು, ಎಸ್ ನಾನು ಒಂದು ಪರ್ಫಾರ್ಮರ್ ಆಗಿ ಒಂದು ಕಾಂಟ್ರಿಬ್ಯೂಷನ್ ಕೊಡಬಲ್ಲೆ ಅಂತ. ಅದೆಲ್ಲೋ ಒಂದು ಕಡೆ ಎಕ್ಸ್ಕ್ಯೂಸ್ ಮೀ ಮೂವಿಯಿಂದ ಸಹಜವಾಗಿ ಬಂದಿದೆ. ಒಂದು ಬ್ರ್ಯಾಂಡ್ ಅನ್ನೋದೇನಿದ್ದಿಲ್ಲ. ಅಜಯ್ ಅಂದರೆ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ, ಇದಿರುತ್ತೆ ಅನ್ನೋದು ಸಹಜವಾಗಿ ಬರ್ತಾ ಇದೆ ಅದು. ಓಕೆ, ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಹೌದು ಅಜಯ್ ಹೆಂಗೆ ಮಾಡ್ತಾನ, ಈ ಥರನೂ ತೋರಿಸ್ಬೋದ ನಿಮಗೆ, ಇವನು ಈ ಥರದ್ದೆಲ್ಲ ಸಾಧ್ಯ ಐತೆ, ನಾವು ಯಾಕೆ ಮಾಡಲಿಲ್ಲ, ಇಷ್ಟು ದಿನ ಮಿಸ್ ಮಾಡ್ಕೊಂಡಲ್ಲ, ಈ ಥರದ ಪಾತ್ರ ಅವತ್ತೇ ಅವ್ನು ಹಾಕೊಳ್ಬೋದಾಗಿತ್ತಲ್ಲ ಅಂತ ಡೆಫಿನೆಟ್ಲಿ ಒಂದು ಕ್ವಶನ್ ಎಲ್ರಿಗೂ ಹುಟ್ಟುತ್ತೆ. ಇನ್ನು ಮುಂದೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಸ್ ಇನ್ಫ್ಲೋ ಆಗೋಕ್ಕೆ ಡೆಫಿನೆಟ್ಲಿ ಶುರು ಆಗುತ್ತೆ ಅನ್ನೋದು ನನಗೆ ಕಾನ್ಫಿಡೆನ್ಸ್. ಯಾ ಖಂಡಿತ. ಸಿ, ನಮ್ಮ ಕನ್ನಡದಲ್ಲಿ ಅದು ಗೊತ್ತಿಲ್ಲ, ಅಂದರೆ ಕಲಾವಿದನಾಗಿ ಮಾತಾಡ್ತಿದ್ದೀನಿ, ಸಾಕಷ್ಟು ಜನ ಅದ್ಭುತವಂತ ಕಲಾವಿದರಿದ್ದಾರೆ. ಅದು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಒಂದು ಗಟ್ಸ್, ಇವಾಗ ನೀವು ಹೇಳಿದ್ರೆ ಆ ಥರ ಗಟ್ಸ್ ಇಟ್ಕೊಂಡು ಬರೋವಂಥ ಟೆಕ್ನಿಷಿಯನ್ಸು ಇದ್ದಾರೆ. ದಯವಿಟ್ಟು ನಿರ್ಮಾಪಕರಾಗಿ, ಅಂದರೆ ನಾನು ಹೇಳ್ತಾರೆ ದೊಡ್ಡ ದೊಡ್ಡ ಬಂಡವಾಳ ಹಾಕಿ ರಿಸ್ಕ್ ಮಾಡ್ಕೋಬೇಡಿ, ಚಿಕ್ಕ ಚಿಕ್ಕದಾಗಿ ಪ್ರಯತ್ನ ಮಾಡಿ, ಸ್ಮಾಲ್ ಎಫರ್ಟ್ಸ್, ವರ್ಕ್ಶಾಪ್ಸ್ ಮಾಡಿ. ಕಲಾವಿದರು, ಟೆಕ್ನಿಷಿಯನ್ಸ್ ಅವ್ರದ್ದೇನು ಅಂಡರ್ಸ್ಟ್ಯಾಂಡಿಂಗ್ ಇದೆಯಲ್ಲ, ಆ ಮೈಂಡ್ ಸೆಟ್ಟಿಗೆ ಒಂದ್ಸಲ ಅರ್ಥ ಮಾಡ್ಕೊಳಕ್ಕಾಗಿಲ್ಲ ಅಂತಂದ್ರೂ ಒಂದು ಚಿಕ್ಕ ಸೆನ್ಸ್ ಇರುತ್ತೆ ಸರ್. ಒಂದು ಎಜುಕೇಶನ್, ಒಂದು ನಾಲೆಜ್ ಇರೋಂಥ ಒಂದು ಚಿಕ್ಕ ಸೆನ್ಸ್ ಇರುತ್ತೆ. ಯಾರು ಬಿಲ್ಡಪ್ ಅಲ್ಲಿ ಸರ್ ಒಂದು ಕಟ್ ಮಾಡಿದ ಶಾರ್ಟ್ ಡ್ರಾಪ್ ಸೂಪ್ ಅಂತಂದ್ರೆ ಅದು ಬಿಟ್ಟು ಜೆನ್ಯೂನ್ ಕಥೆ ಹೇಳ್ತಾ ಇರ್ತಾನೆ, ಸ್ಟೋರಿ ಟೆಲ್ಲಿಂಗ್, ಅದನ್ನು ನಂಬಿ ಸಿನಿಮಾ ಹೂಡಿಕೆ ಮಾಡೋಂಥ ನಿರ್ಮಾಪಕರು ಬರಬೇಕು. ಆ ಪ್ರಯತ್ನಗಳಾದಾಗ ಚಿಕ್ಕದಾಗೆ ಆದಾಗ ಡೆಫಿನೆಟ್ಲಿ ಸಾಕಷ್ಟು ಜನ ಒಳ್ಳೆ ಕಲಾವಿದರಿದ್ದಾರೆ, ಸಾಕಷ್ಟು ನಿರ್ದೇಶಕರಿದ್ದಾರೆ. ಸೊ ನನಗೊಂದು ಅವಕಾಶ ಈ ಥರ ಸಿಕ್ಕಿರೋದು. ನೋ, ನಾಟ್ ಇಮೇಜ್ ಸರ್, ಐ ವಾಂಟ್ ಟು ಡೂ ಆಲ್ ಇವ್. ಈಗ ಆಡು ಮಾಡದೇ ಇರೋ ಸೊಪ್ಪಿಲ್ಲ, ರಾಜ್ ಮಾಡದೇ ಇರೋ ಪಾತ್ರ ಇಲ್ಲ ಸರ್. ನನಗೂ ಅದೇ ಆಸೆ ಇದೆ ಸರ್, ಎಲ್ಲ ರೀತಿಯ ಪಾತ್ರಗಳು ನಾನು ಮಾಡಬಲ್ಲೆ, ಮಾಡೋಂಥ ಅವಕಾಶ ಕೊಡಿ. ಇಷ್ಟು ಸಿನಿಮಾ ಇವತ್ತು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲ ರೀತಿಯಾದ ಪಾತ್ರ ಮಾಡೋಂಥ ಅವಕಾಶ ಕೊಡಿ. ಆ ಥರ ಕಲಾವಿದ ನಾನಿದ್ದೀನಿ.